ರೇಷ್ಮೆ ಹುಳ ರೇಷ್ಮೆಯನ್ನು ಹೇಗೆ ತಯಾರಿಸ್ತದೆ ಅಂತ ನಿಮ್ಗೊತ್ತಾ? ಒಂದು ಸಣ್ಣ ಹುಳ ಇಷ್ಟು ಮೃದುವಾದ ರೇಷ್ಮೆ ದಾರವನ್ನ ಹೇಗೆ ತಯಾರಿಸುತ್ತೆ? ಇದ್ರ ಸ್ಟೋರಿ ಶುರುವಾಗೋದು ಒಂದು ಚಿಕ್ಕ ರೇಷ್ಮೆ ಹುಳುವಿನಿಂದ. ಮೊದಲಿಗೆ ಈ ಹುಳ ಹಿಪ್ಪುನೇರಳೆ ಎಲೆಗಳನ್ನ ತಿಂದು ದಿನದಿಂದ ದಿನಕ್ಕೆ ಬೆಳೀತದೆ. ನಂತರ ಆ ಎಲೆಗಳಿಂದ ಸಿಗುವ ಆಹಾರವನ್ನ ಬಳಸಿ ಹುಳುವಿನ ದೇಹದ ಒಳಗೆ ಇರುವ ರೇಷ್ಮೆ ಗ್ರಂಥಿಗಳು ರೇಷ್ಮೆ ತಯಾರಿಸಲು ಬೇಕಾದ ದ್ರವರೂಪದ ಪ್ರೋಟೀನ್ ಅನ್ನು ತಯಾರಿಸಲು ಶುರು ಮಾಡ್ತವೆ. ನಂತರ ಆ ದ್ರವ ಹುಳುವಿನ ಬಾಯಿ ಹತ್ತಿರ ಇರುವ ಸಣ್ಣ ರಂಧ್ರದ ಮೂಲಕ ಹೊರಗೆ ಬರುತ್ತದೆ. ಆದರೆ ಹೊರಗೆ ಬಂದ ತಕ್ಷಣ ಒಂದು ಅದ್ಭುತ ಬದಲಾವಣೆ ಆಗ್ತದೆ. ಗಾಳಿಗೆ ತಾಗಿದಾಗ ಆ ದ್ರವ ನಿಧಾನವಾಗಿ ಗಟ್ಟಿಯಾಗಿ ರೇಷ್ಮೆ ದಾರವಾಗಿ ಬದಲಾಗ್ತದೆ. ನಂತರ ಆ ರೇಷ್ಮೆ ಹುಳ ಅದೇ ರೇಷ್ಮೆ ದಾರವನ್ನ ಬಳಸಿ ತನ್ನ ಸುತ್ತ ಒಂದು ಗೂಡನ್ನ ನಿರ್ಮಿಸಲು ಶುರು ಮಾಡ್ತದೆ. ಆ ಸಣ್ಣ ಗೂಡಿನ ಒಳಗೆ 100 ಮೀಟರ್ ಉದ್ದದ ರೇಷ್ಮೆ ದಾರ ಅಡಗಿರ್ತದೆ. ಕೊನೆಗೆ ಆ ರೇಷ್ಮೆ ದಾರದಿಂದಲೇ ನಾವು ನೋಡುವ ಸುಂದರವಾದ ರೇಷ್ಮೆ ಬಟ್ಟೆ ತಯಾರಾಗ್ತದೆ. ಅಂದರೆ ನಾವು ಧರಿಸುವ ರೇಷ್ಮೆ ಕೂಡ ಒಂದು ಸಣ್ಣ ಹುಳುವಿನ ಅದ್ಭುತ ಸೃಷ್ಟಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ನೋಡಿ. Download ShareChat.